ಅನ್ನೋದಿಲ್ಲ. ಇನ್ನೇನಾರ ಅಂದ್ರೆ ನೀವು ನೋಡ್ರಿ ಅಪ್ಪ ಹಿಂಗೇನೆ ಅನ್ನೋ ಮಗ ಅಲ್ಲ. ಮೊನ್ನೆ ಒಂದು ಸರ್ವೆ ಮಾಡ್ಸ್ಯಾನ. ಈಗಿಂದ ಚುನಾವಣೆ ಆದ್ರೆ 160 ಬರ್ತಾವ. ನಾನು ಒಂದು ನಾಳೆ ಸರ್ವೆ ಮಾಡ್ತೀನಿ, 1 ಕೋಟಿ ರೂಪಾಯಿ ಒಂದು ಯಾವ್ದಾರ ಏಜೆನ್ಸಿ ಕೊಟ್ಟು. ನಾಯಕ್ ಬಿಡಿಲ್ರಿ ಪತ್ರ. ಸುಮ್ಮನೆ ಯಾರೇ ನೋಡ್ರಿ ವಿಜೇಂದ್ರ ಹೇಳಿರ್ತಾನೆ ಕೆಲವೊಂದು ಚಾನಲ್ದವ್ರು ಹಿಂಗಂದ್ರೆ ನಾನು ಡ್ಯಾಮೇಜ್ ಮಾಡ್ಬೇಕಂತೇಳಿ ನಾಯಕ್ ಪತ್ರ ಬಿಡಲಿ. ನಾಯನು ನ ದೈನಂ ನ ಪಲಾಯನಂ. ನಾನು ತಪ್ಪಾಗೈತಿ, ಕ್ಷಮಾ ಮಾಡ್ರಿ, ನಾವು ಯಡಿಯೂರಪ್ಪ ಕುಟುಂಬಕ್ಕೆ ಏನೂ ಅನ್ನೋದಿಲ್ಲ. ಇನ್ನೇನಾರ ಅಂದ್ರೆ ನೀವು ನೋಡ್ರಿ ಅಪ್ಪ ಹಿಂಗೇನೆ ಅನ್ನೋ ಮಗ ಅಲ್ಲ, ಎಂದೂ ಅಂದಿಲ್ಲ, ಇನ್ನು ಮುಂದೂ ಅನ್ನೋದಿಲ್ಲ. ಅಷ್ಟು ತೆಳಗೆ ಹಾಕಿ ನಾವು BJPಗೆ ಹೋಗೋ ಅವಶ್ಯಕತೆ ಇಲ್ಲ. ಇದೆಲ್ಲ ವಿಜಯೇಂದ್ರನೇ ಮಾಡ್ತಂತ ಕೆಟ್ಟ ಅವ ಒಂದು ಕ್ರಿಮಿನಲ್ ಬುದ್ಧಿ ಇದೆ ವಿಜಯೇಂದ್ರಗೆ. ಮೊನ್ನೆ ಒಂದು ಸರ್ವೆ ಮಾಡ್ಸ್ಯಾನ. ಈಗಿಂದ ಚುನಾವಣೆ ಆದ್ರೆ 160 ಬರ್ತಾವೆ. ನಾನು ಒಂದು ನಾಳೆ ಸರ್ವೆ ಮಾಡ್ತೀನಿ, 1 ಕೋಟಿ ರೂಪಾಯಿ ಒಂದು ಯಾವ್ದಾರ ಏಜೆನ್ಸಿ ಕೊಟ್ಟು. ಈಗ ಚುನಾವಣೆ ಆದರೆ ಯತ್ನಾಳ ಇಲ್ಲದೆ BJP 30 ಬರ್ತಾವ ಬರ್ತೀನಿ. ಇಂಥ ರೊಕ್ಕ ಕೊಟ್ಟು ಸರ್ವೆ ಮಾಡೋದು ಭಾಳ ಮಂದಿ ಮಾಡ್ತಾರೆ. ಅದೇನೈತೆ ಅದನ್ನು ದೊಡ್ಡದಲ್ಲ. ಇಂಥ ಅಂದ್ರೆ ಎಲ್ಲ ಜೀರೋ ಆಗ್ಯಾರ. ಜನಾಕ್ರೋಶ ಕಂಪ್ಲೀಟ್ ವಿಫಲ ಆಗೈತಿ. ಕೆಲವು ನಿಮ್ಮ ಮಾಧ್ಯಮದಾಗೆ ಬರ್ಲಾಕತ್ತೈತಿ, ಸಂಘಟನೆ ಎಲ್ಲ ಕೊಡಗಾಡಲತ್ತೇಳಿ. ಅದಕ್ಕೆ ಮ್ಯಾಗಿನವ್ರು ಎಲ್ಲರ ಅಧ್ಯಕ್ಷ ತಗೋದಾನಂತೇಳಿ ಇದೊಂದು ಬೋಗಸ್ ಸರ್ವೆ. ಈಗ ಏನಾರ ಚುನಾವಣೆ ಆದ್ರೆ 160 ಬರ್ತಾವೆ. ಅವ್ರ ಅಪ್ಪಿದ್ದಾಗನೇ 104, 110 ಬಂದಾವೆ. ಇವ್ ನೋಡಿ ಯಾರು ಓಟ್ ಹಾಕೋದಾರ ಕರ್ನಾಟಕದಾಗ ಡುಪ್ಲಿಕೇಟ್ ಸಹಿ ಮಾಡೋದ ಅಂತ ಬರ್ಲಿ. ಅವ್ರ ಪಕ್ಷದವ್ರು ಏನು ಮಾಡ್ತಾರೆ ಮಾಡಿ. ಉಸ್ತುವಾರಿಗೆ ಏನು ಗೊತ್ತಿಲ್ಲ ಏನ್ರಿ? ಉಸ್ತುವಾರಿಗೆ ಎಲ್ಲ ಗೊತ್ತೈತಿ. ಯತ್ನಾಳದ ಏನು ಪ್ರಭಾವ ಐತಿ ಕರ್ನಾಟಕದಾಗ. ಅದೇ ಉಸ್ತುವಾರಿ ನನಗೆ ಹೆಲಿಕಾಪ್ಟರ್ ಕೊಟ್ಟಿದ್ದು, ವಿಜೇಂದ್ರ ಕೊಟ್ಟಿದ್ದಿಲ್ಲ. ಅದಕ್ಕೆ ಉಸ್ತುವಾರಿ ನಿಪಕ್ಷಪಾತವಾಗಿ ಪಕ್ಷದ ಹಿತದೃಷ್ಟಿಯಿಂದ ಕರೆಕ್ಟ್ ವರದಿಯನ್ನು ಕೇಂದ್ರ BJP ಕೊಡಲಿ. ಇಲ್ಲಾಂದ್ರೆ BJP ಭಾಳ ಹೀನಾಯವಾಗಿ ಸೋಲ್ತದೆ. ತಿಳ್ಕೊಂಡಾರ ಅವ್ರು. ಯಾವುದೋ ಒಂದು ಬೋಗಸ್ ಸರ್ವೆ ಅದು. ನಾನು ನಾಳೆ 1 ಕೋಟಿ ರೂಪಾಯಿ ಕೊಟ್ಟಂದ್ರೆ ಯತ್ನಾಳ್ ಇಲ್ಲದೆ BJP 30 ಬರ್ತದೆ. ನಾನು ಮಾಡ್ಸ್ಬೋದು, ನನಗೇನು ಅವಶ್ಯಕತೆ ಇಲ್ಲ. ಜನರ ನಾಡಿ ಮಿಡಿತ ನೋಡ್ಬೇಕು. ಪಕ್ಷ ಎಲ್ಲೇ ಒಂದಿತ್ತು 1000 ಮಂದಿನ ಕೂರಿಸೋದು ಯಾವ ಜನ ಕೂರಿಸೋಕೆ ಎಲ್ಲಿನೂ. ಮೈಸೂರಿನಾಗೂ ಕೂಡಿಸಿಲ್ಲ, ಬೀದರ್ನಾಗೂ ಕೂಡಿಸಿಲ್ಲ, ಕಲಬುರಗಿಯಾಗೂ ಇಲ್ಲ, ಬಿಜಾಪುರನಾಗ ಪಿಂಚ ಮಂದಿಗಿಲ್ಲ ಭಾಷಣ ಮಾಡೋದು. ಸುಮ್ಮನೆ ಬೋಗಸ್ ಎಲ್ಲ ಡುಪ್ಲಿಕೇಟ್ ಮಾಡೋದು ಚಟ ಐತೆ. ಎಲ್ಲ ಡುಪ್ಲಿಕೇಟ್ ರಿಪೋರ್ಟ್ ಕೇಂದ್ರ ಹೈಕಮಾಂಡ್